ಮಾನ್ವಿ ಪಟ್ಟಣದಲ್ಲಿ ಎ ಟು ಝೆಡ್ ಸೋಲಾರ್ ಪ್ರಾರಂಭ. ಸೋಲಾರ್ ಕಚೇರಿಯನ್ನ ಉದ್ಘಾಟಿಸಿದ ಮುಸ್ಲಿಂ ಸಮಾಜದ ಗುರು ಜಿಶಾನ್ ಮೌಲಾನಾ. ಎ ಟು ಝೆಡ್ ಸೋಲಾರ್ ಪ್ರಾರಂಭ ಮಾಡಿದ ಶೇಖ್ ಮೈನುದ್ದೀನ್. ಸೋಲಾರ್ ಹಾಕಿಸಿಕೊಂಡರೆ ಸಬ್ಸಿಡಿಯ ವ್ಯವಸ್ಥೆ ಸೌಲಭ್ಯ ದೊರೆಯಲಿದೆ. ಸಾರ್ವಜನಿಕರು ಇದರ ಸೌಲಭ್ಯವನ್ನ ಪಡೆದುಕೊಡಬೇಕು ಅಂದ ಶೇಖ್ ಮೈನುದ್ದೀನ್. ಮಾನ್ವಿ ಪಟ್ಟಣದಲ್ಲಿ ಶೇಖ್ ಮೈನುದ್ದೀನ್ ಅವರ ಎ ಟು ಝೆಡ್ ಸೋಲಾರ್ ವ್ಯವಸ್ಥೆ ಪ್ರಾರಂಭವಾಗಿದ್ದು, ಸಾರ್ವಜನಿಕರು ಇದರ ಸೌಲಭ್ಯವನ್ನ ಪಡೆದುಕೊಡಬೇಕು ಅಂತ ಹೇಳಿ ಬಿಜೆಪಿ ಮುಖಂಡ ಪರಮೇಶ್ವರ್ ಹರನಹಳ್ಳಿ ತಿಳಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಶೇಖ್ ಮೈನುದ್ದೀನ್ ಅವರು ಸಬ್ಸಿಡಿ ಮೂಲಕ ಸೋಲಾರ್ ವ್ಯವಸ್ಥೆ ಸೌಲಭ್ಯ ಇದ್ದು, ಜನರು ಇದರ ಸೌಲಭ್ಯವನ್ನ ಪಡೆದುಕೊಡಬೇಕು ಅಂತ ಹೇಳಿ ತಿಳಿಸಿದ್ರು. ಮೊದಲು ಸೋಲಾರ್ ವ್ಯವಸ್ಥೆ ಪಡೆಯಬೇಕಾದ್ರೆ ಬೆಂಗಳೂರು ಮತ್ತು ಹೈದರಾಬಾದ್ ಭಾಗದಲ್ಲಿ ಇತ್ತು. ಆದರೆ ಇಂದು ಶೇಖ್ ಮೈನುದ್ದೀನ್ ಅವರು ಮಾನ್ವಿಯಲ್ಲಿ ಎ ಟು ಝೆಡ್ ಸೋಲಾರ್ ವ್ಯವಸ್ಥೆ ಮಾಡಿರೋದು ಒಳ್ಳೆಯ ಕೆಲಸ ಅಂತ ಹೇಳಿ ವೆಲ್ಫೇರ್ ಪಾರ್ಟಿ ರಾಯಚೂರು ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ತಿಳಿಸಿದ್ರು. ನವ ಕಲ್ಯಾಣ ನ್ಯೂಸ್ ಮಾನ್ವಿ. इंसानियत के हुकूक अदा करने की तौफीक नसीब फरमा दे। एक दूसरे के लिए प्यार मोहब्बत प्रेम शांति की अल्लाह तौफीक नसीब फरमा दे। है परवरदिगार, ये दुकान जो आज जिसका इफ्तिताह हुआ है, उद्घाटन हुआ है परवरदिगार अपने खास फजल व करम का मामला फरमा दे, उस पर इनायत का मामला फरमा दे, खजाने गैब से अपनी बरकतों को नाजिल फरमा दे, इनके कारोबार में खूब बरकत अता फरमा दे, रिज़्क़ हलाल की तौफीक नसीब फरमा दे, हराम के करीब जाने से हम सब की हिफाजत फरमा दे, हमारे दिलों में सुन्नत व शरीयत पर अमल करने का जज्बा नसीब फरमा दे, हमारे दीन को हमारी दुनिया पर गालिब फरमा दे, हमारी दुनिया को हमारे दीन के ताबे फरमा दे। अल्लाह सोलार की ये दुकान जो आज शुरू की गई है, अपने फजल व करम से और इन मुबारक दुआओं की बरकत से रसूल पाक सल्लल्लाहु अलैहि वसल्लम की गई तमाम मुस्तजाब मुबारक दुआओं की बरकत से इस दुकान पर अपनी खास बरकतों का नुज़ूल फरमा दे। ऐ अल्लाह, दुश्मनों की दुश्मनी से, बुरा चाहने वालों की बुराई ಈ ದಿನ ಮಾನ್ವಿ ನಗರದ ಪ್ರವಾಸಿ ಮಂದಿರದ ಹತ್ತಿರ ಈ ಒಂದು ಎ ಟು ಝೆಡ್ ಸೋಲಾರ್ ಸ್ಮಾರ್ಟ್ ಸೊಲ್ಯೂಷನ್ ಅನ್ನುವಂಥ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡಲಾಯಿತು. ಬಹಳ ಸಂತೋಷ. ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡಿರುವಂತಹ ಮಾಲಕರಾದ ಮೊಯಿನ್ ಅವರಿಗೂ ಮತ್ತು ಸರ್ವಿಸ್ ಕೊಡುವಂತಹ ಸಾಬಿರ್ ಅವರಿಗೂ ಸಹ ನಾನು ಶುಭಾಶಯಗಳನ್ನು ನೀಡುತ್ತೇನೆ. ಜೊತೆಗೆ ಈ ನಮ್ಮ ಮಾನ್ವಿ ಭಾಗಕ್ಕೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಿರುವಂತಹ ರೈತರಿಗೆ ಮತ್ತು ಇಲ್ಲಿರುವಂತಹ ನಾಗರಿಕರಿಗೆ ತಮ್ಮ ತಮ್ಮ ಮನೆಗಳ ಮೇಲೆ ಮತ್ತು ತಮ್ಮ ಒಂದು ತೋಟಗಾರಿಕೆ ಕೆಲಸದಲ್ಲಿ ಅನುಕೂಲ ಆಗುವಂತಹ ಒಂದು ಎ ಟು ಝೆಡ್ ಸೋಲಾರ್ ಸ್ಮಾರ್ಟ್ ಸೊಲ್ಯೂಷನ್ ಅನ್ನುವಂಥದ್ದು ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇದರ ಪ್ರಯೋಗಗಳು ಬಹಳಷ್ಟಿವೆ. ನಾವು ನೋಡ್ತಾ ಇದ್ದೀವಿ, ತಿಂಗಳ ಬಂದ ನಂತರ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಬಹಳ ಮೇಲೆ ಕೆಳಗೆ ಆಗಬೇಕಾಗ್ತದೆ, ಬಹಳಷ್ಟು ತೊಂದರೆ ಆಗ್ತದೆ. ಅದಕ್ಕಾಗಿ ಗೃಹ ಜ್ಯೋತಿ ಅನ್ನುವಂಥ ಒಂದು ಹೊಸ ಸ್ಕೀಮ್ ತಂದು ಏನೆಲ್ಲ ಈಗ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ತಮ್ಮೆಲ್ಲ ಮುಂದೆ ಇದೆ. ಹಾಗಾಗಿ ನಾನು ಹೇಳಬೇಕಾದ್ರೆ ಈ ಒಂದು ಎ ಟು ಝೆಡ್ ಸೋಲಾರ್ ಸಿಸ್ಟಮ್ ಸ್ಮಾರ್ಟ್ ಸೊಲ್ಯೂಷನ್ ಅನ್ನು ನಾವು ಅಳವಡಿಸಿಕೊಂಡ್ರೆ ನಮಗೆ ವಿದ್ಯುತ್ ಬಿಲ್ ಕಡಿಮೆ ಆಗುತ್ತದೆ, ಹೆಚ್ಚುವರಿ ವಿದ್ಯುತ್ ಬಳಸಲಿಕ್ಕೆ ಅವಕಾಶ ಸಿಗುತ್ತೆ ಮತ್ತು ನೆಟ್ ಮೀಟರಿಂಗ್ ಅನ್ನುವಂಥ ಏನು ಪ್ರಯೋಜನ ಇದೆ ಅದು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ವಿಶ್ವಾಸಾರ್ಹ ಮತ್ತು ಅದೇ ರೀತಿಯಾಗಿ ಒಂದು ನಿರ್ವಹಣೆಯ ಒಂದು ಮನೋಭಾವ ನಮಗೆಲ್ಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು ಹೈಬ್ರಿಡ್ ಸೋಲಾರ್ ಸಿಸ್ಟಮ್, ಅದೇ ರೀತಿಯಾಗಿ ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಅನ್ನುವಂಥದ್ದು ಈ ಮೂರು ವಿಭಾಗಗಳು ಈ ಅಂಗಡಿಯ ಮೂಲಕ
ಸರ್ವಿಸ್ ಕೊಡಲಿಕ್ಕೆ ತಯಾರಾಗಿವೆ. ಕಾರಣ ಮಾನ್ವಿ ನಗರ ಮತ್ತು ಮಾನ್ವಿ ನಗರ ಸುತ್ತಮುತ್ತಲಿನ ಗ್ರಾಮೀಣ ಬಂಧುಗಳು ಇಲ್ಲಿ ಬಂದು ತಮ್ಮ ಈ ಒಂದು ಅನುಕೂಲಕ್ಕಾಗಿ ಇದನ್ನು ಪ್ರಯೋಜನ ಪಡೆದುಕೊಳ್ಳಬಹುದು ಅನ್ನುವಂತ ಹೇಳ್ತಾ ನನಗಿಲ್ಲಿ ಕರೆದು ಇಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಮಾಲಕರಿಗೂ ಮತ್ತೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು A2Z ಸೋಲಾರ್ ಸೊಲ್ಯೂಷನ್ ಅಂತ A2Z ಸ್ಮಾರ್ಟ್ ಸೋಲಾರ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ವಿ ಮಾನ್ವಿಯಲ್ಲಿ. ಯಾಕೆ ಅಂದರೆ ಈ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ಬಿಸಿಲುನಾಡು ಅಂತಿದ್ದಾರೆ. ಇಲ್ಲಿ ಸ್ವಲ್ಪ ಇನ್ಸ್ಟಾಲೇಷನು ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಏನೂ ಸಿಗ್ತಾ ಇದ್ದಿಲ್ಲ. ಬೇರೆ ಊರಿಂದ ಬಂದು ಇದು ಮಾಡ್ತಿದ್ರು. ನಾವೇನು ಮಾಡಿದ್ವಿ, ನಮ್ಮದೇ ಒಂದು ಸರ್ವಿಸ್ ಟೀಮ್ ಮಾಡಿ ಎಲ್ಲರೂ ಕಲ್ತು ಟ್ರೈನಿಂಗ್ ಆಗಿ ಇಲ್ಲಿ ಬಂದು ನಾವು ನಮ್ಮೂರಲ್ಲೇ ಬಿಸ್ನೆಸ್ ಮಾಡ್ತಿದ್ವಿ. ಬಿಸ್ನೆಸ್ಸು PM ಸೂರ್ಯಘರ್ ಯೋಜನಾ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ನ ಎಲ್ಲ ಜನತೆಗೆ ಕೊಡಬೇಕಂತ ನಮ್ಮ ಡಿಸ್ಟಿಕ್ಗೆ. ಮತ್ತು ಅಂದರೆ ನಾವು ಸ್ಟ್ರಕ್ಚರಲ್ಲಿ GI ಸ್ಟ್ರಕ್ಚರ್ ಹಾಕ್ತೀವಿ. ಮತ್ತು GI ಸ್ಟ್ರಕ್ಚರ್ ಪ್ರೀಮಿಯಂ ಕ್ವಾಲಿಟಿ ಪ್ಯಾನಲ್ಸ್ ಇರುತ್ತವೆ. 30 years ತನಕ ಇನ್ವೆಂಟ್ರಿ ಇರುತ್ತೆ. 10 ವರ್ಷ ಪೀಸ್ ಟು ಪೀಸ್ ಚೇಂಜ್. ನಮ್ಮಲ್ಲಿ ಎಲ್ಲ ಥರದ ಬ್ರ್ಯಾಂಡ್ ಸಿಗುತ್ತೆ. ವಾರಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಸೊನೋರಾ ಆಗಿರ್ಬೋದು, ಮೈಕ್ರೋಟ್ಯಾಕ್, ಎಕ್ಸಿಟ್ ಎಲ್ಲ ಥರದ ಬ್ರ್ಯಾಂಡ್ ಹಾಕಿ ನಾವು ಇಲ್ಲೇ ಇರ್ತೀವಲ್ಲ, ನಾವು ಇಲ್ಲೇ ಇನ್ಸ್ಟಾಲೇಷನ್ ಮಾಡಿ ಇಲ್ಲೇ ನಿಮಗೆ 24 hours ಸರ್ವಿಸ್ ಕೊಡ್ತೀವಿ. ಇದೇ ನಮ್ಮ ಟೀಮ್ ಇದೆ. ಇವರೇ ಬರ್ತಾರೆ, ಸೈಡ್ ವಿಸಿಟ್ ಮಾಡ್ತಾರೆ, ಎಷ್ಟು ಪ್ಯಾನಲ್ ಕುಂದಿರುತ್ತೆ, ಏನು ಬೆಸ್ಟ್ ಇರುತ್ತೆ, ಏನು ಬೆಸ್ಟ್ ಕ್ವಾಲಿಟಿ ಅಂತ ಡಿಸೈಡ್ ಮಾಡಿ ನಾವೇ ನಿಮಗೆ ಅಪ್ರೋಚ್ ಮಾಡಿ ನಿಮ್ಗೆ ಹೇಳ್ತೀವಿ. ಧನ್ಯವಾದಗಳು. ಇಷ್ಟೇ ಯಾರು ಮಾಡುತ್ತೆ. ಅಲ್ಲಿ ನಮಗೆ PM ಸೂರ್ಯಘರ್ ಯೋಜನಾದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿನೂ ಬರುತ್ತೆ. ಎಲ್ಲ ಸೆಂಟ್ರಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕಿಂದ ನಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಕಡಿಮೆ ಇಂಟ್ರೆಸ್ಟಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ಕೊಡುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಇವತ್ತೇನು ವಿಶೇಷ ದಿನ ಅಂದರೆ ನಮ್ಮ ರಾಯಚೂರು ಮಾನ್ವಿಲಿ ಹೊಸದಾಗಿ ಸೋಲಾರ್ದು ಕಂಪ್ನಿ ಓಪನ್ ಮಾಡಿದ್ದಾರೆ. ಅದ್ಯಾರಾದ್ರೂ ನಮ್ಮ ಶಿಕ್ಕಿ ಮೋಹಿನ್ ಸರ್ ಅಂತ. ಇವರು ತುಂಬ ವರ್ಷದಿಂದ ಇದನ್ನು ಸೋಲಾರ್ನ ಕಲ್ತು ತುಂಬ ಕಷ್ಟಪಟ್ಟು ಅವರೇ ಏನು ಮಾಡ್ತಿದ್ರು, ದೂರದ ಊರದಿಂದ ತರಿಸ್ಕೋತಿದ್ರು. ಈ ಮೈಸೂರಾಗಲಿ, ಬೆಂಗಳೂರು, ಪುಣೆ ಅಲ್ಲಿಂದ ಐಟಮ್ ತರಿಸ್ಕೊಂಡು ಇದು ಮಾಡ್ತಿದ್ರು. ಕಸ್ಟಮರ್ ಏನಾಗ್ತಿತ್ತು ಅಂದರೆ ಗ್ರಾಹಕರಿಗೆ ಬೇಗ ಐಟಮ್ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಇವತ್ತು ದುಡ್ಡು ಕೊಟ್ಟಾಗ ಅವ್ರು ಇವಾಗ ಕೊಟ್ಟಿದ್ರೆ ಇನ್ನೊಂದು ತಿಂಗಳು, 1.5 ತಿಂಗಳು ಬಿಟ್ಟು ಆಗ್ತಿತ್ತು. ಈಗ ಅವರೇ ಏನು ಮಾಡಿದ್ರು, ಇಲ್ಲಿರೋ ನಮ್ಮ ಗ್ರಾಹಕರಿಗಾಗಲಿ ಜನರಿಗಾಗಲಿ ಬೇಗ ಸಿಗಬೇಕು ಈ ಸ್ಕೀಮು. ಇದು ಇನ್ನೊಂದು ಏನಂದರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬರುತ್ತೆ. ಇದರಲ್ಲಿ ನಿಮಗೆ ಸಬ್ಸಿಡಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ಎಲ್ಲರಿಗೂ ನಮ್ಮ ಜನಗಳಿಗೆ ಸಿಗಬೇಕು ಅಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರೇನು ಮಾಡೋದು, ಈ ಸ್ಕೀಮ್ನ ತಗೊಬಂದರು ಫಸ್ಟು. ಇವರು ಮುಂಬೈಯಿಂದ ಮಾಡಿ, ಬೆಂಗಳೂರಿಂದ ಮಾಡಿ, ಎಲ್ಲ ಕಡೆ ಓಡಾಡಿ ತುಂಬ ಕಷ್ಟಪಟ್ಟು ಮಾಡಿದ್ರು. ಆದರೆ ಈಗ ನಮ್ಮ ಜನಗಳಿಗೆ ಬೇಗ ತುಂಬ ಹತ್ರದಲ್ಲಿ ಬೇಗ ಎಲ್ಲರಿಗೂ ತಲುಪಬೇಕು, ಈ ಸ್ಕೀಮ್ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ಸಬ್ಸಿಡಿ ಸಿಗಬೇಕು. ಅದಕ್ಕೋಸ್ಕರ ಇವ್ರೇನು ಮಾಡಿದ್ರು, ಇವರೇ ಯೋಚನೆ ಮಾಡಿ ಹೊಸದಾಗೆ ಮಾನ್ವಿಲಿ ಅವರೇ ಈಗ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಇದು ಏನು ಯೂಸ್ ಜನಗಳಿಗೆ ಅಂದರೆ, ಫ್ರೀ ಗ್ರಿಡ್ ಎನರ್ಜಿ ಅಂತ ಬರುತ್ತೆ. ಫ್ರೀ ಗ್ರಿಡ್ ಎನರ್ಜಿ ಉಚಿತವಾಗಿ ಸೌರಶಕ್ತಿಯಿಂದ ಈ ವಿದ್ಯುತ್ತು ಸರಬರಾಜಾಗುತ್ತೆ. ಆದರೆ ಯಾವ ಥರ ಅಂದರೆ ಇದರಲ್ಲಿ 2 ಥರ ಬರುತ್ತೆ. ಒಂದು ಆನ್ ಗ್ರಿಡ್ ಮತ್ತು ಒಂದು ಹೈಬ್ರಿಡ್. ಇದು ಯಾವ ಥರ ಆಗುತ್ತೆ ಅಂದರೆ, ನಿಮಗೆ ಕರೆಂಟ್ ಬಿಲ್ಲು ತುಂಬ ಜಾಸ್ತಿ ಬರ್ತಿರುತ್ತೆ. ಕರೆಂಟ್ ಬಿಲ್ ಕಟ್ಟಿ ಜನಗಳಿಗೆ ಏನಾಗ್ಬಿಟ್ಟು ತುಂಬ ಹಿಂಸೆ ಆಗಿ ಅವರು ಬರೋ ದುಡ್ಡೆಲ್ಲ ಖಾಲಿ ಆಗ್ತಿರುತ್ತೆ. ಅವ್ರಿಗೆ ಇದನ್ನ ಕಮ್ಮಿ ಮಾಡಬೇಕು, ಫ್ರೀಯಾಗಿ ಮಾಡಬೇಕು ಅಂತ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಮಾಡ್ತಿದ್ದಾರೆ, ಇದನ್ನು ಮಫ್ತಿ ಯೋಜನೆ ಅಂತ ತಂದಿದ್ದಾರೆ. ಸೂರ್ಯಘರ್ ಮಫ್ತಿ ಯೋಜನೆ ಅಂತ. ನಿಮ್ಮ ಮನೆ ಮೇಲೆ ಯಾರಾದರೂ ಸೋಲಾರ್ ಹಾಕ್ಸ್ಕೊಂಡ್ರೆ ಅವ್ರಿಗೆ ಸಬ್ಸಿಡಿ ಸ್ಕೀಮ್ ಥರ ಮಾಡ್ತಾರೆ. 1 ಕಿಲೋವಾಟ್ ಹಾಕ್ಸ್ಕೊಂಡ್ರೆ 30,000, 2 ಕಿಲೋವಾಟ್ ಹಾಕ್ಸ್ಕೊಂಡ್ರೆ 60,000, 3 ಕಿಲೋವಾಟ್ ಹಾಕ್ಸ್ಕೊಂಡ್ರೆ 78,000 ಅಂತ ಮಾಡ್ತಿದ್ದಾರೆ. ಇನ್ನೊಬ್ರು ಸುಮಾರು ಜನ ಅಂತ, ಸರ್ ಬರೀ ಅವ್ರಿಗೆ ಮಾತ್ರ ಸ್ಕೀಮ್ ಇದೆಯಾ, ಈಗ ನಮಗೆ ಕರೆಂಟೇ ಇರಲ್ಲ, ನಮಗೆ ಸಬ್ಸಿಡಿನೇ ಬೇಡ, ನಮಗೆ ಕರೆಂಟ್ ಇಲ್ಲ, ತೋಟದ ಮನೆ ಇರುತ್ತೆ, ಜಮೀನಲ್ಲಿ ಎಲ್ಲೋ ದೂರದಲ್ಲಿ ರೂರಲ್ ಏರಿಯಾದಲ್ಲಿ ಇರ್ತೀವಿ, ನಮಗೆ ಸೋಲಾರ್ ಬೇಕು ಅಂದರೆ ಅವ್ರಿಗೂ ಇದೆ. ಇದರಲ್ಲಿ ಅವ್ರಿಗೆ ಏನು ಮಾಡ್ತೀವಿ, ಬ್ಯಾಟ್ರಿ ಕೊಡ್ತೀವಿ. ಅವ್ರಿಗೆ ಎಷ್ಟು ಯೂನಿಟ್ ಯೂಸ್ ಮಾಡ್ತಾರೆ ಅದಕ್ಕೆ ಇನ್ವರ್ಟರ್ ಹಾಕಿ ಬ್ಯಾಟ್ರಿ ಕೊಡ್ತೀವಿ. ಅವರು ಇದರಿಂದ ಉಪಯೋಗ ತಗೋಬೋದು. ಆದರೆ ಅವರು ಸಪ್ರೇಟ್ ದುಡ್ಡು ಹಾಕಬೇಕು, ಅವ್ರಿಗೆ ಸಬ್ಸಿಡಿ ಇರಲ್ಲ, ಆದರೆ ಅದು ಉಪಯೋಗ ತಗೋಬೋದು. ಇನ್ನೊಂದು ಜಮೀನುಗಳಿಗೆ ಹೋದಾಗ ಕರೆಂಟ್ ಎಷ್ಟೋ ದೂರದಲ್ಲಿರುತ್ತೆ, ಅವ್ರಿಗೆ ಕರೆಂಟ್ ಕನೆಕ್ಷನ್ ಕೊಡಲ್ಲ. ಪಾಪ ಅವರು ಮಳೆಗೆ ಕಾಯ್ಕೊಂಡಿರ್ಬೇಕಾಗತ್ತೆ, ಬೋರಲ್ಲಿ ನೀರು ಬಂದರೂ ಮಳೆಗೆ ಕಾಯ್ಕೊಂಡಿರ್ಬೇಕಾಗತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ, ನಾವು ಪಂಪ್ ಸೆಟ್ ಅಂತ ಇಷ್ಟು HP ಒಂದು ಕನ್ವರ್ಟರು VFT ಅಂತ ಹಾಕಿ ಕೊಡ್ತೀವಿ. ಅದು ನಿಮಗೆ ಆಲ್ಮೋಸ್ಟ್ ಅದು ವರ್ಷದ 24 ಗಂಟೆಲಿ ನಿಮ್ಗೊಂದು ಆಲ್ಮೋಸ್ಟ್ 12ರಿಂದ 13 ಅವರ್ ಓಡುತ್ತೆ, ರನ್ ಆಗುತ್ತೆ ನೀರು, ನಿಮಗೆ ಜಮೀನಿಗೆಲ್ಲ ಆಗುತ್ತೆ. ಇನ್ನು ಇದರಲ್ಲಿ ನೀವು ಕರೆಂಟನ್ನು ಹಾಕ್ಸ್ಕೊಂಡಾಗ ನಿಮಗೆ ಸಬ್ಸಿಡಿನೂ ಬರುತ್ತೆ, 30 ವರ್ಷ ಕರೆಂಟ್ ಬಿಲ್ಲು ಫ್ರೀ ಆಗುತ್ತೆ. ಇದನ್ನೇನು ಜನ ಏನು ಮಾಡ್ತಾರೆ, ಇದನ್ನು ಸ್ವಲ್ಪ ಯೂಟಿಲೈಸ್ ಮಾಡ್ಕೋಬೇಕು. ಇಲ್ಲ ಕಡೆ ಈಗ ಇಲ್ಲೆಲ್ಲೂ ಇಲ್ಲ, ಈ ಸರೌಂಡಿಂಗಲ್ಲಿ ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಯೂಟಿಲೈಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇನ್ನೂ ದೊಡ್ಡ ಮಟ್ಟವಾಗಿ ಬೆಳೆಸಿ ಎಲ್ಲರಿಗೂ ಗೊತ್ತಾಗಂಗೆ ಮಾಡಿ ಅಂತಲೇ ಇದರಿಂದ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೆ. ಧನ್ಯವಾದಗಳು. ಸರ್, ನಾವು ಡಿಸ್ಟ್ರಿಬ್ಯೂಟರು. ಇದೇ ಕಂಪ್ನಿ ನಮ್ಮದು ಮೈಸೂರಲ್ಲಿದೆ. ಮೈಸೂರಿಂದ ಇವರು ಓಪನ್ ಮಾಡಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ನಾನು ನೋಡಿ ತುಂಬ ಖುಷಿಪಟ್ಟೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಎಲ್ಲ ಕಡೆ ಗೊತ್ತಾಗಲಿ.
ನನ್ನ ಹೆಸರು ಜೀವನ್ ಅಂತ.